ಕೇಶಿರಾಜನ ಶಬ್ದಮಣಿ ದರ್ಪಣಂ ವ್ಯಾಕರಣ ಗ್ರಂಥದ ಹೊಸಗನ್ನಡ ಅನುವಾದ. ಸಂಧಿ ಪ್ರಕರಣ. ವರ್ಣ ವಿಚಾರ. ಭಾಷೆಯ ಮಹತ್ವ. ಭಾಷೆಯೆಂಬ ಜ್ಯೋತಿ ಬೆಳಗದೆ ಹೋಗಿದ್ದರೆ ಇಡೀ ಪ್ರಪಂಚವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿದ್ದಿತು ಎಂದು ದಂಡಿ ಭಾಷೆಯ ಮಹತ್ವವನ್ನು ತುಂಬಾ ಅರ್ಥಗರ್ಭಿತವಾಗಿ ಹೇಳಿದ್ದಾನೆ. ಭಾಷೆಯು ಮಾನವನ ಭಾವನೆಗಳ ಅಭಿವ್ಯಕ್ತಿಗೆ ಹಾಗೂ ಪ್ರಗತಿಗೆ ಮೂಲ ಸಾಧನವಾಗಿದೆ. ವರ್ಣವಿಚಾರದ ಹಿನ್ನೆಲೆ. ಯಾವುದೇ ಭಾಷೆಯ ಅಭ್ಯಾಸ ವರ್ಣಗಳಿಂದಲೇ ಆರಂಭವಾಗುತ್ತದೆ. ಕೇಶಿರಾಜನು ತನ್ನ ಶಬ್ದಮಣಿದರ್ಪಣ ದ ಮೊದಲ ಅಧ್ಯಾಯವಾದ ಸಂಧಿ ಪ್ರಕರಣ ದ ಆರಂಭದಲ್ಲಿ ಅಕ್ಷರಾಭ್ಯಾಸದ ವಿವರಣೆಗೆ ತೊಗಿದ್ದಾನೆ. ಅಕ್ಷರ ಎಂದರೇನು? ಕೇಶರಾಜನ ಪ್ರಕಾರ ಬರೆಯಲು ಮತ್ತು ಉಚ್ಚರಿಸಲು ಬರುವಂತಹ ಶುದ್ಧ ಧ್ವನಿಗಳೇ ಅಥವಾ ಅಕ್ಷರಗಳೇ ಅಥವಾ ವರ್ಣಗಳೇ ಅಕ್ಷರಗಳಾಗಿವೆ. ಅರ್ಥವಿಲ್ಲದ ಗುಡುಗಿನ ಧ್ವನಿ ಅಕ್ಷರವಲ್ಲ ಎನ್ನುವುದು ಆತನ ವಿಚಾರ. ಜೈನ ವ್ಯಾಕರಣಕಾರರು ಅರ್ಥವತ್ತಾದ ಶುದ್ಧಾಕ್ಷರಗಳನ್ನು ಶುದ್ಧಗೆ ಎಂದು ಕರೆದಿದ್ದಾರೆ. ಅಕ್ಷರಗಳ ಎರಡು ಪ್ರಭೇದಗಳು. 1. ಶ್ರಾವಣ. ಕಿವಿಗೆ ಕೇಳಿಸುವ ಧ್ವನಿ ರೂಪವೇ ಶ್ರಾವಣ. ಉದಾಹರಣೆಗೆ ಅ ಎಂದು ಉಚ್ಚರಿಸುವುದು. 2. ಚಾಕ್ಷುಷ. ಕಣ್ಣಿಗೆ ಕಾಣುವ ಬರಹ ಅಥವಾ ಲಿಪಿ ರೂಪವೇ ಚಾಕ್ಷುಷ. ಉದಾಹರಣೆಗೆ ಅ ಎಂದು ಬರೆಯುವುದು. ಅಕ್ಷರಗಳನ್ನು ಓದುವ ಕ್ರಮ. ಪ್ರಪಂಚದಲ್ಲಿ ಅಕ್ಷರಗಳನ್ನು ಅ ಕಾರದಿಂದ ಲ ಕಾರದವರೆಗೆ ಓದುವ ಕ್ರಮ ರೂಢಿಯಲ್ಲಿದೆ. ಅಕ್ಷರಮಾಲೆ. ಅ ಇಂದ ಔದವರೆಗಿನ ಸ್ವರಗಳು ಮತ್ತು ಕ ಇಂದ ಅಳ್ ವರೆಗಿನ ವ್ಯಂಜನಗಳು ಅಕ್ಷರಮಾಲೆ ಅಥವಾ ವರ್ಣಮಾಲೆ ಎನಿಸಿಕೊಳ್ಳುತ್ತವೆ. ಈ ಅಕ್ಷರಮಾಲೆ ಅಥವಾ ವರ್ಣಮಾಲೆಯನ್ನು ಕೇಶರಾಜ ಶುದ್ಧಗೆ ಎಂದು ಕರೆದಿದ್ದಾನೆ. ಅವು ಯಾವುವೆಂದರೆ ಕ ಖ ಗ ಘ ङ, ಚ ಛ ಜ ಝ ಞ, ಅಟ್ ಅಟ್ ಡ ಅಢಣ್, ತ ಥ ದ ಧ ನ್, ಪ ಫ ಬ ಭ ಂ. ಸ್ವರಗಳು ಮತ್ತು ಅವುಗಳ ವಿಧಗಳು. ಸ್ವರಗಳು 14. ಅಕಾರದಿಂದ ಔಕಾರದವರೆಗಿನ 14 ಅಕ್ಷರಗಳು ಸ್ವರಗಳು. ಸಮಾನಾಕ್ಷರಗಳು ಹಾಗೂ ಸವರ್ಣಗಳು 10. ಅ ಇ ಉ ರು ರು ಎಂಬ 10 ಸ್ವರಗಳು ಸಮಾನಾಕ್ಷರಗಳು. ಇವುಗಳನ್ನು 2 ಕ್ರಮದಲ್ಲಿ ಓದಿದರೂ ಇವು ಸವರ್ಣಗಳು ಎನಿಸಿಕೊಳ್ಳುತ್ತವೆ. ಅನುಲೋಮ ಕ್ರಮ. ಹ್ರಸ್ವದ ನಂತರ ದೀರ್ಘ ಓದುವುದು ಆ ಇ ಉ. ವಿಲೋಮ ಕ್ರಮ. ದೀರ್ಘದ ನಂತರ ಹ್ರಸ್ವ ಓದುವುದು ಆ ಇ ಉ. ಎ ಒ ಸ್ವರಗಳು. ಸಂಸ್ಕೃತದಲ್ಲಿ ಇಲ್ಲದ ಕನ್ನಡಕ್ಕೆ ಸಹಜವಾದ ಎ ಮತ್ತು ಓ ಅಕ್ಷರಗಳು ಕೂಡ ಕನ್ನಡದ ಸವರ್ಣ ಸಂಜ್ಞೆಗೆ ಒಳಪಡುತ್ತವೆ. ಎ ಸಮಯವರ್ಣ, ಓ ಸಮವರ್ಣ. ಕೇಶಿರಾಜನು ಇವು ಕೇವಲ ಅವಧಾರಣೆ, ವಿಶಂಕೆಗಳಲ್ಲಿ ಮಾತ್ರವಲ್ಲದೆ ಕನ್ನಡದಲ್ಲಿ ಸಹಜವಾಗಿಯೇ ಇವೆ ಎಂದು ಹೇಳಿ, ಅದಕ್ಕೆ ಎತ್ತುಂಗೋಲು, ಒತ್ತರಮೊತ್ತಿದಂತೆ ಮುಂತಾದ ಅಚ್ಚಗನ್ನಡ ಪದಗಳನ್ನು ಉದಾಹರಿಸಿದ್ದಾನೆ. ನಾಮಿಗಳು 12. 14 ಸ್ವರಗಳಲ್ಲಿ ಅ ಆ ಅವರ್ಣ ಬಿಟ್ಟು ಉಳಿದ ಇ ಉ ಉ ರು ರು ಎ ಎ ಓ ಓ ಐ ಔ ಎಂಬ 12 ಸ್ವರಗಳು ನಾಮಿಗಳು. ಅ ಆ ಸಹಜ ಧ್ವನಿಗಳಾದರೆ ನಾಮಿಗಳು ಸಹಜವಲ್ಲದ ಅಸಹಜ ಧ್ವನಿ ಅಥವಾ ವಿಕೃತ ಧ್ವನಿಗಳಾಗಿವೆ. ನಾಗವರ್ಮನು ಇವುಗಳನ್ನು ದ್ವಾದಶ ಆದಿತ್ಯರಿಗೆ ಹೋಲಿಸಿದ್ದಾನೆ. ಸಂಧ್ಯಕ್ಷರಗಳು 4. ಏಕಾರ ಮುಖ್ಯವಾದ ಎ ಐ ಓ ಔ ಅಕ್ಷರಗಳು ಸಂಧ್ಯಕ್ಷರಗಳು. ಇವು ದೀರ್ಘಾಕ್ಷರಗಳಾಗಿದ್ದು ಗುರು ಎನಿಸಿಕೊಳ್ಳುತ್ತವೆ. ಕನ್ನಡದಲ್ಲಿ ಸಂಧ್ಯಕ್ಷರಗಳಿಲ್ಲ. ಸಂಸ್ಕೃತ ಹಿನ್ನೆಲೆಯಲ್ಲಿ ಕೇಶಿರಾಜ ಇವುಗಳನ್ನು ಹೆಸರಿಸಿದ್ದಾನೆ. ಮಾತ್ರಾ ಕಾಲ. ಹ್ರಸ್ವ ಸಮ 1 ಮಾತ್ರೆ, ದೀರ್ಘ ಸಮ 2 ಮಾತ್ರೆ, ಪ್ಲುತ ಸಮ 3 ಮಾತ್ರೆ. ವ್ಯಂಜನಗಳು 34. ಕ ಕಾರದಿಂದ ಅಳ್ ಕಾರದವರೆಗಿನ ಅಕ್ಷರಗಳು ವ್ಯಂಜನಗಳು. ಇವುಗಳಲ್ಲಿ 2 ವಿಧ. ವರ್ಗೀಯ ವ್ಯಂಜನಗಳು 25. ಕ ವರ್ಗದಿಂದ ಪ ವರ್ಗದವರೆಗೆ 5 ಅಕ್ಷರಗಳ 5 ಗುಂಪುಗಳು ಅಥವಾ ಕ ದಿಂದ ಅಂದವರೆಗಿನ ಒಟ್ಟು 25 ಅಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳಾಗಿವೆ. ಇವುಗಳನ್ನು ಸಂಕ್ಷಿಪ್ತವಾಗಿ ಕಚಟತಪ ವರ್ಗ ಎಂದು ಕರೆಯಲಾಗುತ್ತಿದೆ. ಅವರ್ಗೀಯ ವ್ಯಂಜನಗಳು 9. ಯಾವುದೇ ವರ್ಗಕ್ಕೆ ಸೇರದ ಐ ದಿಂದ ಅಳ್ ವರೆಗಿನ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳಾಗಿವೆ. ಅನುನಾಸಿಕಗಳು. ವರ್ಗದ ಕೊನೆಯಂಗ ಜ್ಞ ಅಣ್ ಅನ್ ಅಂ ಎಂಬ 5 ಅಕ್ಷರಗಳು ಅನುನಾಸಿಕಗಳಾಗಿವೆ. ಮಹಾಪ್ರಾಣಗಳು. ವರ್ಗೀಯ ವ್ಯಂಜನಗಳ 2ನೆಯ ವರ್ಗದ ಖ ಛ ಅಟ್ ಥ ಫ ಮತ್ತು 4ನೆಯ ವರ್ಗದ ಘ ಝ ಅಡ್ ಧ ಭ ಎಂಬ ಒಟ್ಟು 10 ಅಕ್ಷರಗಳು ಮಹಾಪ್ರಾಣಗಳು. ಇವುಗಳನ್ನು ಹೆಚ್ಚಾಗಿ ಸಂಖ್ಯಾವಾಚಕಗಳಲ್ಲಿ ಮತ್ತು ಅನುಕರಣವಾಚಕಗಳಲ್ಲಿ ಬಳಸುತ್ತಾರೆ. ಸಂಖ್ಯಾವಾಚಕಕ್ಕೆ ಉದಾ ಇರ್ಛಾಸಿರ ನೂರ್ಛಾಸಿರ. ಅನುಕರಣವಾಚಕಗಳಿಗೆ ಉದಾ ಖಣಿಲೆನೆ ಭೋರೆನೆ. ಅಚ್ಚಗನ್ನಡದ ಸಹಜ ಮಹಾಪ್ರಾಣಗಳು. ಕನ್ನಡದ ಕೆಲವು ಪದಗಳಲ್ಲಿ ಮಹಾಪ್ರಾಣಗಳು ಸ್ವಾಭಾವಿಕವಾಗಿಯೇ ಬಳಕೆಯಾಗಿವೆ. ಉದಾ ಖಾಣಂ ಛಪ್ಪಿಸಿದ, ಘೋಟಿಗೆ, ಝಳಕ, ಧಾಳಿ, ಭಂಗಾರಂ. ಅನುನಾಸಿಕಗಳು. ವರ್ಗೀಯ ವ್ಯಂಜನಗಳ ಕೊನೆಯ ಅಕ್ಷರಗಳಾದಂಗ ಜ್ಞ
ಅಣ್, ಅನ್, ಅಂ ಎಂಬ 5 ಅಕ್ಷರಗಳು ಅನುನಾಸಿಕಗಳು. ವರ್ಗೀಯ ವ್ಯಂಜನಗಳ ಒಟ್ಟು 25 ಅಕ್ಷರಗಳಲ್ಲಿ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಕನ್ನಡದಲ್ಲಿ ಮಹಾಪ್ರಾಣಗಳ ಅಸ್ತಿತ್ವದ ವಿವಾದ. ಅಚ್ಚಗನ್ನಡದಲ್ಲಿ ಮಹಾಪ್ರಾಣಗಳ ಅವಶ್ಯಕತೆ ಇದೆಯೇ ಎಂಬ ಚರ್ಚೆ ಕ್ರಿ. ಶ. 12ನೇ ಶತಮಾನದಿಂದಲೇ ನಡೆದು ಬಂದಿದೆ. ಈ ಕುರಿತು ವ್ಯಾಕರಣಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ನಾಗವರ್ಮನ ನಿಲುವು, ಭಾಷಾಭೂಷಣ, ನಾಗವರ್ಮ ಕನ್ನಡದಲ್ಲಿ ಮಹಾಪ್ರಾಣಗಳು ಇಲ್ಲವೇ ಇಲ್ಲ ಎಂದು ಖಚಿತವಾಗಿ ಹೇಳುತ್ತಾ, ಕೇವಲ ಕೆಲವು ಸಂಖ್ಯಾವಾಚಕ ಹಾಗೂ ಅನುಕರಣವಾಚಕಗಳಲ್ಲಿ ಮಾತ್ರ ಇವು ಅಪರೂಪವಾಗಿ ಬಳಕೆಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾನೆ. ಕೇಶಿರಾಜನ ನಿಲುವು, ಶಬ್ದಮಣಿ ದರ್ಪಣ, ಕೇಶಿರಾಜನು ಕನ್ನಡದಲ್ಲಿ ಮಹಾಪ್ರಾಣಗಳಿವೆ ಎಂದು ವಾದಿಸಿ, ಅವುಗಳ ಸಮರ್ಥನೆಗೆ ಉದಾಹರಣೆಗಳನ್ನು ನೀಡಿದ್ದಾನೆ. ಆದರೆ, ಒಂದು ಸೂತ್ರದಲ್ಲಿ ಇವು ಸಂಖ್ಯಾವಾಚಕಗಳಿಗಷ್ಟೇ ಸೀಮಿತ ಎಂದು, ಮತ್ತೊಂದು ಸೂತ್ರದಲ್ಲಿ ಸಾರ್ವತ್ರಿಕ ಎಂದು ಹೇಳಿರುವುದು ಆಭಾಸವಾಗಿ, ಗೊಂದಲವಾಗಿ ಕಾಣುತ್ತದೆ. ಆಧುನಿಕ ಭಾಷಾವಿಜ್ಞಾನಿಗಳ ಅಭಿಪ್ರಾಯ. ಆಧುನಿಕ ಭಾಷಾವಿಜ್ಞಾನಿಗಳು ಮತ್ತು ಕನ್ನಡ ಕೈಪಿಡಿ ಯ ಕರ್ತೃಗಳು ಕೇಶಿರಾಜನ ವಾದವನ್ನು ಒಪ್ಪುವುದಿಲ್ಲ. ಕೇಶಿರಾಜನು ಕೊಟ್ಟ ಉದಾಹರಣೆಗಳು ಸಹಜವಾದವುಗಳಲ್ಲ ಎಂದು ಸಕಾರಣವಾಗಿ ವಿವರಿಸಿರುವ ಅವರು, ಅಚ್ಚಗನ್ನಡದಲ್ಲಿ ಮಹಾಪ್ರಾಣಗಳು ಇಲ್ಲ ಎಂಬ ಖಚಿತ ನಿಲುವಿಗೆ ಬಂದಿದ್ದಾರೆ.